ಮಂತ್ರಿಗಳು ಅನ್ನೋದು ಮಾತ್ರ ಇತ್ತು. ಮುಖ್ಯಮಂತ್ರಿಗಳ ಕೆಲಸದ ಒತ್ತಡದಿಂದ ಬೇರೆಯವರು ಈ ಜವಾಬ್ದಾರಿಯನ್ನು ನಿರ್ವಹಿಸಿದರೆ ಮಂಡಳಿ ಸಕ್ರಿಯವಾಗಿ ಕೆಲಸ ಮಾಡುತ್ತೆ ಅನ್ನುವ ಉದ್ದೇಶದಿಂದ ಈ ತಿದ್ದುಪಡಿಯನ್ನು ತೆಗೆದುಕೊಂಡು ಬಂದಿದ್ದೇವೆ. ಇದಕ್ಕೆ ಸದನ ಒಪ್ಪಿಗೆ ಕೊಡಬೇಕಂತ ಕೋರುತ್ತೇನೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಎರಡನೇ ಖಂಡವು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. ಎರಡನೇ ಖಂಡವು ವಿಧೇಯಕದ ಅಂಗವಾಯಿತು. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದನ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸಭೆಯನ್ನು ಕೋರುತ್ತಿದ್ದೇನೆ. ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದನ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ. ಮಾನ್ಯ ಸಭಾಧ್ಯಕ್ಷರೇ, ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ 2025ನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸಭೆಯನ್ನು ಕೋರುತ್ತೇನೆ. 2020 ಸಾಲಿನ ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಿದೆ ಎಂಬ ವಿಷಯವು ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ಈ ವಿಧೇಯಕದಲ್ಲೂ ಸಹ ಮುಖ್ಯಮಂತ್ರಿಗಳು ಅಥವಾ ಕಂದಾಯ ಮಂತ್ರಿ ಅಥವಾ ಬೇರೆ ಮಂತ್ರಿ ಅನ್ನುವಂಥ ಪದವನ್ನು ಅಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ಆ ಪ್ರಾವಿಷನಲ್ಲಿ ಸೇರಿಸ್ತಾ ಇದ್ದೇವೆ. ಇದಕ್ಕೆ ಸದನ ಅನುಮತಿ ಕೊಡಬೇಕೆಂದು ಕೋರುತ್ತೇನೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಎರಡನೇ ಖಂಡವು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. ಎರಡನೇ ಖಂಡವು ವಿಧೇಯಕದ ಅಂಗವಾಯಿತು. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ತಮ್ಮ ಮುಖಾಂತರ ಸಭೆಯನ್ನು ಕೋರುತ್ತೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಸರ್ವಜ್ಞ ಕ್ಷೇತ್ರ ಅಭಿವೃದ್ಧಿ. ಮಾನ್ಯ ಸಭಾಧ್ಯಕ್ಷರೇ, ಸರ್ವಜ್ಞ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ 2025ನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸಭೆಯನ್ನು ಕೋರುತ್ತಿದ್ದೇನೆ. 2020 ಸಾಲಿನ ಸರ್ವಜ್ಞ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ. ಈಗ ಮಾನ್ಯ ಕಂದಾಯ ಸಚಿವರು ಒಂದು ವಿವರಣೆ ಕೊಡ್ಲಿ. ಸುಮಾರು 6 ನಿಮಿಷ ಒಂದು ಈ ಬಿಲ್ ಮುಗಿಲಿ, ಬೇರೆ ಸಬ್ಜೆಕ್ಟ್ ಈ ಚರ್ಚೆ ಅಲ್ಲ ಅದೇನು ಅಲ್ಲ. ಒಂದು ಸಚಿವರೇ, ಸುರೇಶ್ ಅಲ್ಲ, ಒಂದು ಸೆಕೆಂಡ್. ಸುರೇಶ್ ಕುಮಾರ್ ಅವರೇ, ಇನ್ನೂ ಬಂದಿಲ್ಲ. ಸುರೇಶ್ ಒಂದು ಸೆಕೆಂಡ್, ಅವ್ರ ಪ್ರಸ್ತಾವ ಆಗ್ತಾ ಇದ್ದಾರೆ. 20ನೇ ಸಾಲಿನ ಸರ್ವಜ್ಞ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಿದೆಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು ವಿವರಣೆ ನೀಡಿ. ಈಗ ಕ್ಲಾರಿಫಿಕೇಶನ್.
ಮಾನ್ಯ ಸಭಾಧ್ಯಕ್ಷರೇ, ಸರ್ವಜ್ಞ ಅಭಿವೃದ್ಧಿ ಪ್ರಾಧಿಕಾರ ಈಗ ಹಾಲಿ ಮುಖ್ಯಮಂತ್ರಿಗಳು ಮಾತ್ರ ಅಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಕೆಲಸದ ಒತ್ತಡ, ಇತರೆ ಕಾರ್ಯಗಳಿಂದ ಅದರ ಕಡೆಗೆ ಹೆಚ್ಚಿನ ಗಮನ ಕೊಡಲಿಕ್ಕೆ ಕಷ್ಟ ಸಾಧ್ಯ. ಹಾಗಾಗಿ ಮುಖ್ಯಮಂತ್ರಿಗಳು ಅಥವಾ ಕಂದಾಯ ಮಂತ್ರಿ ಅಥವಾ ಇತರೆ ಮಂತ್ರಿ ಅನ್ನುವಂಥದ್ದನ್ನ ಅಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ತಂದಿರುವಂತಹ ತಿದ್ದುಪಡಿ ಇದು ಸದನ ಒಪ್ಪಿಗೆ ಕೊಡಬೇಕು ಅಂತ. ಒಂದೇ ನಿಮಿಷ ಒಪ್ಪಿಗೆ ಕೊಡೋಣ, ಒಳ್ಳೆ ಉದ್ದೇಶ ತಂದಿದ್ದೀರಾ. ಈಗ ಬೆಳಗ್ಗೆಯಿಂದ ಸುಮಾರು 7 ಅಭಿವೃದ್ಧಿ ಪ್ರಾಧಿಕಾರಗಳ ತಿದ್ದುಪಡಿನ ತಾವು ಮಂಡಿಸಿದ್ದೀರಾ. 6ಕ್ಕೆ ಒಪ್ಪಿಗೆ ಸಿಕ್ಕಿದೆ. ಈಗ ಈ ಪ್ರಾಧಿಕಾರಗಳನ್ನ ಮಾಡುವಾಗ 2025ನೇ ಇಸ್ವಿನಲ್ಲಿ ಬಹಳ ಒಳ್ಳೆ ಉದ್ದೇಶದಿಂದ ಮಾಡಿದ್ದೀವಿ ನಾವು. ಅದು ಬಸವ ಕಲ್ಯಾಣ ಇರ್ಬೋದು, ಕಾಗಿನೆಲೆ, ನಾಡಪ್ರಭು ಕೆಂಪೇಗೌಡ, ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ, ಕೂಡಲ ಸಂಗಮ, ಬನವಾಸಿ, ಸರ್ವಜ್ಞ ಕ್ಷೇತ್ರ. ಇಷ್ಟು ದಿವಸ ಆದ್ಮೇಲೆ ಈಗ ಅನಿಸಿದೆ ನಮಗೆ, ಮುಖ್ಯಮಂತ್ರಿಗಳು ಅಧ್ಯಕ್ಷ ಆಗಿದ್ದಿದ್ದ ಕೊಡಬೇಕಾದಷ್ಟು ಗಮನ ಕೊಡೋಕ್ಕೆ ಸಮಯ ಸಾಕಾಗ್ತಾ ಇಲ್ಲ. ಅದಕ್ಕೆ ಕಂದಾಯ ಸಚಿವರು ಅಥವಾ ಇತರೆ ಸಚಿವರು ಅದನ್ನು ಮಾಡಬೇಕು ಅಂತ ನಾನು ಸಭಾಧ್ಯಕ್ಷರ ಮೂಲಕ ಸರ್ಕಾರನ ನಾನು ಒತ್ತಾಯ ಮಾಡ್ತೀನಿ. ಇಷ್ಟೂ ಪ್ರಾಧಿಕಾರಗಳು ಪ್ರಾರಂಭವಾದಾಗಲಿಂದ ಇದುವರೆಗೂ ಪ್ರಾಧಿಕಾರ ಮಾಡಿದ ಉದ್ದೇಶನ ಎಷ್ಟು ಅದು ಈಡೇರಿಸಲು ಸಫಲ ಆಗಿದೆ. ಲೆಟ್ ದೆಮ್ ಪ್ಲೇಸ್ ಎ ಪೇಪರ್ ಬಿಫೋರ್ ದ ಹೌಸ್. ಈ ಎಲ್ಲ ಅಭಿವೃದ್ಧಿ ಪ್ರಾಧಿಕಾರಗಳು ತಮ್ಮ ಉದ್ದೇಶ ಸಾಧನೆಯಲ್ಲಿ ಏನೇನು ಪ್ರಗತಿ ಮಾಡಿದೆ, ಏನೇನು ಸಾಧನೆ ಆಗಿದೆ, ಏನೇನು ಕ್ರಮ ತಗೊಂಡಿದೆ, ಅದರಿಂದ ಏನು ಉಪಯೋಗ ಆಗಿದೆ, ಅದನ್ನು ಒಂದು ಪೇಪರ್ ನೀಡಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಸಭಾಧ್ಯಕ್ಷರೇ, ಅವರು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ವಿಧೇಯಕ ಮಂಜೂರಾತಿ ಆದರೂ ಕೂಡ ಈ ಪ್ರಾಧಿಕಾರಗಳ ಮೂಲ ಉದ್ದೇಶಕ್ಕೆ ಸಂಬಂಧಿಸಿದಂಥ ವಿಷಯವನ್ನು ಅವರು ಕೇಳಿದ್ದಾರೆ. ಈಗ ನಾನು ಭಾಳ ಆಳವಾಗಿ ಹೋಗದೆ ಇಷ್ಟು ಹೇಳ್ಬೋದು. ಕೆಲವು ಪ್ರಾಧಿಕಾರಗಳು, ಉದಾಹರಣೆಗೆ ಕೂಡಲ ಸಂಗಮ ಇಂಥ ಕಡೆ ಒಂದಷ್ಟು ಒಳ್ಳೆ ಕೆಲಸ ಆಗಿದೆ ಯಾವುದೇ ಸರ್ಕಾರ ಇದ್ದರೂ ಕೂಡ. ಕೂಡಲ ಸಂಗಮದಲ್ಲಿ ಚೆನ್ನಾಗಾಗಿದೆ ಅಂತ ನಾನು ಹೇಳ್ತೇನೆ. ನೀವು ಅಲ್ಲಿ ಸ್ಥಳೀಯರನ್ನ ಕೇಳಿದ್ರೆ ಇನ್ನೂ ತುಂಬ ಆಗಬೇಕಾಗಿರೋದು ಇದೆ ಅಂತ ಅವರು ಹೇಳ್ತಾರೆ. ಸೊ ಇನ್ನು ಕೆಲವು ಕಡೆ ಭಾಳ ಕಡಿಮೆ ಆಗಿದೆ, ಸಮಾಧಾನಕರವಾಗಿ ಏನೂ ಆಗಿಲ್ಲ. ಇನ್ನ ಕೆಲವು ಕಡೆ ಏನಾಗಿದೆ ತಮಗೂ ಗೊತ್ತು, ತಾವು ಇಲ್ಲೂ ಕಾನೂನು ಸಚಿವರಾಗಿನೂ ಕೆಲಸ ಮಾಡಿದ್ದೀರಾ, ಬೇರೆಯವರು ಎಲ್ಲ ಜವಾಬ್ದಾರಿ ಸ್ಥಾನದವರು ಇಲ್ಲಿ ಇದ್ದವರು ಅಲ್ಲಿ ಕೂತಿದ್ದೀರಾ, ಇಲ್ಲೂ ಇದ್ದಾರೆ. ಅಲ್ಲಿ ಏನೋ ಒಂದು ಸ್ಥಳೀಯ ಒತ್ತಡಕ್ಕೆ ಮಣಿದು ಮಾಡುವಂತಹದ್ದು ವಾಡಿಕೆ ಆಗ್ಬಿಟ್ಟಿದೆ ಇತ್ತೀಚೆಗೆ. ಸೊ ಈ ರೀತಿ 10 ಅಭಿವೃದ್ಧಿ ಪ್ರಾಧಿಕಾರಗಳು ಆದಾಗ ಯಾವ ಒಂದು ಪ್ರಾಮುಖ್ಯತೆ ಇರಬೇಕು, ಆ ಪ್ರಾಮುಖ್ಯತೆನೂ ಕೂಡ ಉಳಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈಗ ನಾವು ಕೂಡಲ ಸಂಗಮ ಒಂದಿತ್ತು, ಈಗ ಅದನ್ನ ಪ್ರತ್ಯೇಕಿಸಿ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ಈಗ ನಾನೇ ಮಾಡಿದೆ ಒಂದು 8 ತಿಂಗಳ ಹಿಂದೆ. ಸೊ ಬಜೆಟಲ್ಲಿ ಹೋದ ವರ್ಷ ಅನೌನ್ಸ್ ಮಾಡಿದ್ವಿ, ಅದೊಂದು ಪ್ರಾಧಿಕಾರ. ಹೀಗೆ ಆದಾಗ ಈ ಸರ್ಕಾರದ ಆಡಳಿತ ವ್ಯವಸ್ಥೆ ಸಾಮರ್ಥ್ಯ ಎಷ್ಟು ಉಳಿದಿದೆ ಅನ್ನೋದು ನಿಮಗೂ ಗೊತ್ತು, ನಮಗೂ ಗೊತ್ತು. ಅದರಲ್ಲಿ ಹೆಚ್ಚು ಜವಾಬ್ದಾರಿ ತಗೊಳ್ತಾ ಹೋದ್ರೆ ನಿಜವಾಗಿ ಈಡೇರಿಸಲಿಕ್ಕೆ ಎಷ್ಟಾಗುತ್ತೆ ಅನ್ನೋದು ವಿಮರ್ಶೆಗೆ ಒಳಪಡಿಸಬೇಕಾದಂಥ ವಿಷಯ. ಆ ದಿಕ್ಕಿನಲ್ಲಿ ಮಾನ್ಯರು ಏನು ಸಲಹೆ ಕೊಟ್ಟಿದ್ದಾರೆ, ನಾನು ನೋಡ್ತೇನೆ. ಯಾವುದಾದ್ರೂ ಒಂದು ತಂಡ ಮಾಡಿ ನೀವು ಹೇಳ್ದಾಗೆ ಇದರ ಮೂಲ ಉದ್ದೇಶ ಏನು, ಅದರಲ್ಲಿ ಎಷ್ಟು ಈಡೇರಿದೆ, ಎಷ್ಟು ಆಗಿಲ್ಲ, ಇದನ್ನ ಒಂದು ಮೌಲ್ಯಮಾಪನ ಮಾಡಿಸ್ಲಿಕ್ಕೆ ಸಾಧ್ಯವಾ ಅನ್ನೋದನ್ನ ವಿಚಾರ ಮಾಡ್ತೇನೆ ಸಭಾಧ್ಯಕ್ಷರೇ. ಇನ್ನು ಸದರಿ ವಿಧೇಯಕಕ್ಕೆ ಅಂಗೀಕಾರವನ್ನು ಕೊಡ್ಬೇಕಂತ ಕೋರುತ್ತೇನೆ. ಆಯ್ತಲ್ಲ, ಅಂಗೀಕಾರ ಆಗ್ಬೇಕು, ಇನ್ನು ಅಂಗೀಕಾರ ಆಗಿಲ್ಲ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ನೇ ಖಂಡವು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ನೇ ಖಂಡವು ವಿಧೇಯಕದ ಅಂಗವಾಯಿತು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವಕ್ಕೆ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮಂತ್ರಿಗಳು,
ಮಾನ್ಯ ಸಭಾಧ್ಯಕ್ಷರೇ, ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸಭೆಯನ್ನು ಕೋರುತ್ತಿದ್ದೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಸದನ ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ಸರ್ವಜ್ಞ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಸಾಲಿನ ನೋಂದಣಿ ಕನ್ನಡ ತಿದ್ದುಪಡಿ ವಿಧೇಯಕವನ್ನು ಮಾನ್ಯ ಸಭಾಧ್ಯಕ್ಷರೇ, ನೋಂದಣಿ 2025ನೇ ಸಾಲಿನ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸಭೆಯನ್ನು ಕೋರುತ್ತಿದ್ದೇನೆ. 20ನೇ ಸಾಲಿನ ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಿದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವ ವಿವರಣೆ ನೀಡುವುದು. ಮಾನ್ಯ ಅಧ್ಯಕ್ಷರೇ, ನಾನು ಈ ಇಲಾಖೆ ಜವಾಬ್ದಾರಿ ತೆಗೆದುಕೊಂಡ ನಂತರ ನೋಂದಣಿ ಪ್ರಕ್ರಿಯೆಯಲ್ಲಿ ಹಂತ ಹಂತವಾಗಿ ಬದಲಾವಣೆಗಳನ್ನು ನಿರಂತರವಾಗಿ ತರ್ತಾ ಇದ್ದೇವೆ. ಮೊದಲನೇ ಅಧಿವೇಶನದಿಂದ ಆರಂಭ ಮಾಡಿ ಬಹುಶಃ ಪ್ರತಿಯೊಂದು ಅಧಿವೇಶನದಲ್ಲೂ ಕೂಡ ನೋಂದಣಿಗೆ ಸಂಬಂಧಪಟ್ಟಂತಹ ಕಾನೂನುಗಳನ್ನು ಈ ಕಾಲಕ್ಕೆ ತಕ್ಕ ಹಾಗೆ ಏನೆಲ್ಲ ಅವಶ್ಯಕತೆಗಳಿದೆ ಸರಳೀಕರಣ ಮಾಡುವಂತಹದ್ದು, ಸುಧಾರಣೆ ಮಾಡುವಂತಹದ್ದು ಮತ್ತು ನೋಂದಣಿ ಪ್ರಕ್ರಿಯೆಯಲ್ಲಿ ಅಂದರೆ ರಿಜಿಸ್ಟ್ರೇಷನ್ಸಲ್ಲಿ ಜನಗಳು ಏನು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಬದಲಾವಣೆ ತರೋದರ ಮುಖಾಂತರ ಆ ಕಷ್ಟಗಳಿಗೆ ಕೈಲಾದಷ್ಟು ಮಟ್ಟಿಗೆ ಪರಿಹಾರ ಕೊಟ್ಟು ಸರಳೀಕರಣ ಮಾಡುವಂತಹ ಪ್ರಯತ್ನವನ್ನು ನಾನಂತೂ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇನೆ 2 ವರ್ಷದಿಂದ. ಅದರ ಮುಂದುವರೆದ ಒಂದು ಪ್ರಯತ್ನ ಇವತ್ತು ಈ ತಿದ್ದುಪಡಿ ವಿಧೇಯಕದ ಮುಖಾಂತರ ಸದನಕ್ಕೆ ನಾನು ಮಂಡಿಸ್ತಾ ಇದ್ದೇನೆ. ಇದರಲ್ಲಿ ಏನೆಲ್ಲ ಅಂಶಗಳು ಕೂಡಿದ್ದಾವೆ ಅಂತ ಹೇಳಿದ್ರೆ, ಈ ಮೂಲ ಉದ್ದೇಶ ಇದರದ್ದು ಸರಳೀಕರಣ ಮತ್ತು ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಆದಷ್ಟು ಮಾನವರ ಅಂದರೆ ನಮ್ಮ ಅಧಿಕಾರಿಗಳ ಮಧ್ಯಪ್ರವೇಶ ಕಡಿಮೆ ಮಾಡಿ ಕೆಲಸ ತಾನಾಗಿ ಆಗುವಂತಹ ಸಾಧನಗಳನ್ನು ಅಳವಡಿಸಿಕೊಳ್ಳುವಂತಹದ್ದು. ಅದು ಒಂದು ಸೆಂಟೆನ್ಸಲ್ಲಿ ಹೇಳೋದಾದರೆ ಅದು ಇದರ ಸಾರಾಂಶ. ಹೇಗೆ ಅಂತ ತಾವು ಕೇಳಬಹುದು. ಉದಾಹರಣೆಗೆ ಸೆಕ್ಷನ್ 9A ರಿಜಿಸ್ಟ್ರಿಂಗ್ ಆಫೀಸರ್ ಅಂದರೆ ಯಾರು ಅನ್ನುವಂಥ ಕಡೆ ಅದರಲ್ಲಿ ಒಂದು ಸೇರಿಸ್ತಾ ಇದ್ದಾನೆ, ಸಿಸ್ಟಮ್ ಡಿಜಿಟಲ್ ಸಿಗ್ನೇಚರ್ ಆಗಿರುವಂತಹ ಒಂದು ವ್ಯವಸ್ಥೆಯನ್ನು ತರ್ತಾ ಇದ್ದೇನೆ. ಯಾಕೆ ತರ್ತಾ ಇದ್ದೀರಿ ಅಂತ ತಾವು ಕೇಳ್ಬೋದು. ಈಗ ನಾನು BDA ಇಂದ ಒಬ್ಬರಿಗೆ ಸೈಟನ್ನು ಮಂಜೂರಿ ಮಾಡ್ತಾರೆ. BDAನವರು ನಾನು ಇವ್ರಿಗೆ ಒಬ್ಬ ಅಲಾಟಿಗೆ ಸೈಟ್ ಕೊಟ್ಟಿದ್ದೀನಿ ಅಂತ ಹೇಳಿದ ಮೇಲೆ ಮಾರಾಟ ಮಾಡೋರು BDA, ಕೊಂಡ್ಕೊಳ್ಳೋರು BDA ಅಲಾಟಿ. ಸೊ ಅದನ್ನು ನಾನು ಆಟೋಮ್ಯಾಟಿಕ್ ಆಗಿ ಅಪ್ರೂವ್ ಮಾಡ್ಬೋದು. ಸೊ ಸಬ್ ರಿಜಿಸ್ಟ್ರಾರ್ದು ಡಿಜಿಟಲಿ ಸೈನನ್ನು ನಾನು ಜನರೇಟ್ ಮಾಡಿ BDA ಆಫೀಸರೇ ಕೂತ್ಕೊಂಡು ರಿಜಿಸ್ಟರ್ ಮಾಡಿ ಕೊಡುವಾಗ ಅದನ್ನು ನಾನು ಆಟೋಮ್ಯಾಟಿಕ್ ಆಗಿ ರಿಜಿಸ್ಟ್ರೇಷನನ್ನು ಅಲೋ ಮಾಡ್ಬೋದು. ಅದಕ್ಕೆ ಮತ್ತೆ ಒಬ್ಬ ಕೂತ್ಕೊಂಡು ಆಫೀಸರು ಸೈನ್ ಹಾಕೋ ಅವಶ್ಯಕತೆ ಇಲ್ಲ. ಬಿಕಾಸ್ ಇಟ್ ಈಸ್ ಕಮಿಂಗ್ ಫ್ರಮ್ ಎ ಟ್ರಸ್ಟೆಡ್ ಸೋರ್ಸ್. ಅದು BDAದಾಯಿತು, ಬಿಟ್ಬಿಡಿ, BDA ತಂಟೆಗೆ ಹೋಗೋದು ಬೇಡ. ಈಗ ನಮ್ಮ ತಹಸೀಲ್ದಾರರು 94CC ಒಂದು ಹಕ್ಕು ಪತ್ರ ಕೊಡ್ತಾರೆ. ಈಗ ನಾವು ಅದನ್ನ ಕಡ್ಡಾಯ ನೋಂದಣಿ ಮಾಡಿದ್ದೇವೆ. ಯಾಕೆ ನೋಂದಣಿ ಕಡ್ಡಾಯ ಮಾಡಿದ್ದೇವೆ? ಏನಾಗಿದೆ, ಸುಮಾರು ಸೈಟ್ಗಳಿಗೆ ಅಲರ್ಟ್ ಆಗಿರೋದು ಒಬ್ಬರಿಗೆ 5 ಜನ ಕೈಯಲ್ಲಿ ಅವ್ರದ್ದು ಹಕ್ಕು ಪತ್ರ ಇದೆ. ಇದನ್ನ ಕಡಿವಾಣ ಹಾಕಬೇಕಾದ್ರೆ ನಾವು ಕೊಟ್ಟಂತ ಎಲ್ಲ 94C ರಿಜಿಸ್ಟರ್ ಆಗಿಬಿಟ್ರೆ ನಾಳೆ ಸಾಸಿವೆ ಕಾಳಿನಷ್ಟು ಅವರ ಮಾಲೀಕತ್ವದ ಬಗ್ಗೆ ಅನುಮಾನಕ್ಕೆ ಅವಕಾಶ ಇರೋದಿಲ್ಲ. ಸೊ ಒಂದು ಗ್ಯಾರಂಟಿ ಆಗುತ್ತೆ ಟೈಟ್ಲು ನಾವು ಕೊಟ್ಟಿದ್ದು. ಸೊ 94C ತಹಶೀಲ್ದಾರರೇ ಕೊಟ್ಟಾಗ ಅದಕ್ಕೆ ಸಬ್ ರಿಜಿಸ್ಟ್ರಾರ್ ವೆರಿಫಿಕೇಶನ್ ಅವಶ್ಯಕತೆ ಇಲ್ಲ. ಸೊ ಸಬ್ ರಿಜಿಸ್ಟ್ರಾರ್ದು ಸೈನನ್ನು ಡಿಜಿಟಲಿ ಕ್ರಿಯೇಟ್ ಮಾಡಿ ಡಿಜಿಟಲಿ ಅದನ್ನು ರಿಜಿಸ್ಟ್ರೇಷನ್ಗೆ ಅಲೋ ಮಾಡ್ತೇವೆ. 94C ಆಗ್ಬೋದು, ಫಾರ್ಮ್ 53 ಬಗೈರ್ ಹುಕುಮ್ದ ಆಗ್ಬೋದು, ಫಾರ್ಮ್ 57 ಇದು ಯಾವುದೇ ಮಂಜೂರಾತಿ ಸರ್ಕಾರದ ಮಂಜೂರಾತಿ ಆದರೆ
ತಹಶೀಲ್ದಾರ್ ಇಸ್ ದ ಗ್ರಾಂಟಿಂಗ್ ಅಥಾರಿಟಿ. ತಹಶೀಲ್ದಾರರು ಡಿಜಿಟಲಿ ಅಪ್ಲೋಡ್ ಮಾಡಿದ್ರೆ, ಅವರ ಅಕೌಂಟಿಂದ ಅಪ್ಲೋಡ್ ಮಾಡಿದ್ರೆ ಅದು ಆಟೋಮ್ಯಾಟಿಕ್ ಆಗಿ ರಿಜಿಸ್ಟರ್ ಆಗಬೇಕು ಅನ್ನುವಂಥದ್ದು ಇದರ ಉದ್ದೇಶ. ಎರಡನೇದು, ಇನ್ನೊಂದು ತಮಗೆ ಹೇಳ್ತೇನೆ, ನಾನು ಸುಮಾರು ಸಬ್ ರಿಜಿಸ್ಟ್ರಾರ್ ಕಚೇರಿಗಳಿಗೆ ಹೋಗಿದ್ದೆ ಉತ್ತರ ಕರ್ನಾಟಕ ಭಾಗದಲ್ಲಿ, ಎಲ್ಲ ಕಡೆನೂ ಕೂಡ. ನಾನು ಕೇಳ್ತೇನೆ ಅಲ್ಲಿ ನಿಂತವರಿಗೆ, ಯಾಕ್ರಿ ಬಂದಿದ್ದೀರಿ ಅಂತ. ಸರ್ ನಂದು ಉತ್ತಾರ ತೆಗಿಬೇಕ್ರಿ, ಅದಕ್ಕೆ ಬಂದೀವ್ರಿ ಅಂತ. ಯಾದಕ್ರಿ ಬಂದಿದ್ದೀರಿ ಅಂದರೆ, ಸಾಲ ತೊಗೊಂಡಿದ್ರಿ, ಈಗ ಉತ್ತಾರದೆಲ್ಲ ತೆಗೆಸ್ಬೇಕ್ರಿ. ಈಗ ಅವರು ಸಾಲ ಬ್ಯಾಂಕಲ್ಲಿ ತಗೊಂಡಿದ್ದಾರೆ, ಇದು RTCಯಲ್ಲಿ ಅವ್ರದ್ದು ಸಾಲ ಎಂಟ್ರ್ ಆಗಿದೆ, ಈಗ ಅವರು ಸಾಲ ತೀರಿಸಿದ್ದಾರೆ. ಆ ಸಾಲ ತೀರಿಸಿದನ್ನ ತೆಗೆಯೋದಕ್ಕೆ ನಮ್ಮ ಕಚೇರಿಗೆ ಬಂದು ಕಾಯ್ಬೇಕು ಅವರು. ನಾನು ಹೇಳಿದ್ರೆ ನೀವು ಅದಕ್ಕೂ ಒಂದು ಆಕ್ಷೇಪಣೆ ಮಾಡ್ತೀರಾ. ಕೆಲವರು ಬ್ಯಾಂಕಿಗೆ ಲೋನ್ ರೀಪೇಮೆಂಟ್ ಮಾಡಿ ನನ್ನ RTCಯಲ್ಲಿ ಎಂಟ್ರಿ ತೆಗಿರಿ ಅಥವಾ ಖಾತೆಯಲ್ಲಿ ಎಂಟ್ರಿ ತೆಗೆದುಬಿಡಿ ಅದನ್ನ ಕಾಲಮ್ 11 ಅಂತ ಹೇಳಿ ಅದಕ್ಕೂ ದುಡ್ಡು ಕೇಳುವಂತ ವ್ಯವಸ್ಥೆ ಇದೆ, ಗೊತ್ತಾ? ಸೊ ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಇವರು ಸಾಲ ಪಾವತಿ ಮಾಡಿದ್ದಾರೆ, ಇವ್ರದ್ದು ಋಣಮುಕ್ತರಾಗಿದ್ದಾರೆ ಅಂತ ಹೇಳಿದ ಮೇಲೆ ನಾನು ಅದನ್ನ ಫಿಸಿಕಲಿ ವೆರಿಫೈ ಮಾಡ್ಕೊಂಡು ಕುತ್ಕೋಬೇಕು. ನಾನು ಅಂದ್ರೆ ಆಸ್ ಎನ್ ಆಫೀಸರ್. ಅದಕ್ಕೆ ಜನ ನನ್ನ ಕಚೇರಿಗೆ ಅಲಿತಾ ಇದ್ದಾರೆ. ಅಲಿಯೋದು ಬಿಡಿ, ಈಗ ಋಣಮುಕ್ತ ಮಾಡ್ಲಿಕ್ಕೇನು ನೀವು ಅದರಲ್ಲಿ ಯಾರೋ ಏಜೆಂಟ್ನ ಹಿಡ್ಕೊಂಡು ಮಾಡಿಸ್ಕೋಬೇಕು ಮಧ್ಯವರ್ತಿನ ಅಂತ ಹೇಳಿದ್ರೆ ಈ ಕಾಲದಲ್ಲಿ ಇಷ್ಟು ತಂತ್ರಜ್ಞಾನ ಇರುವಾಗ. ಸೊ ಇದು ಮತ್ತೊಂದು ಉದಾಹರಣೆ. ಸೊ ನಾನು 3 ಉದಾಹರಣೆ ಕೊಟ್ಟೆ. KDB, BDA, ಹೌಸಿಂಗ್ ಬೋರ್ಡ್ ಇಂಥವರು ಕೊಟ್ಟಾಗ ಅದು ಆಟೋಮ್ಯಾಟಿಕಲಿ ರಿಜಿಸ್ಟರ್ ಆಗಬೇಕು. ಎರಡನೇದು, ತಹಶೀಲ್ದಾರರು ಏನೇ ಒಂದು ಮಂಜೂರಾತಿ ಮಾಡಿಕೊಟ್ಟಾಗ ತಹಶೀಲ್ದಾರ್ ಅಕೌಂಟಿಂದ ಡಿಜಿಟಲ್ ಆಗಿ ನೇರವಾಗಿ ಬಂದಾಗ ಅದು ಆಟೋಮ್ಯಾಟಿಕ್ ಆಗಿ ರಿಜಿಸ್ಟರ್ ಆಗಬೇಕು. ಮೂರನೇದು, ನ್ಯಾಷನಲೈಸ್ಡ್ ಬ್ಯಾಂಕ್ಸು ಇಂಥ ಸಂಸ್ಥೆಗಳು ಅವ್ರದ್ದು ಏನಾದರೂ ಟ್ರಾನ್ಸಾಕ್ಷನ್ಸ್ ಇದ್ರೆ ಪ್ಲೆಡ್ಜ್ ಎಂಟ್ರ್ ಮಾಡೋದಿರಲಿ, ಪ್ಲೆಡ್ಜ್ ರಿಮೂವಲ್ ಇರಲಿ, ವೆನ್ ಇಟ್ ಈಸ್ ಕಮಿಂಗ್ ಫ್ರಮ್ ಎ ಸೆಕ್ಯೂರ್ ಸೋರ್ಸ್, ಟ್ರಸ್ಟೆಡ್ ಸೋರ್ಸ್, ಇದು ಆಟೋಮ್ಯಾಟಿಕ್ ಆಗಿ ಆಗಬೇಕು ಅನ್ನುವಂಥ ಕಾರಣಕ್ಕೆ ಈ ಒಂದು ತಗೊಂಡು ಬಂದಿದ್ದೇನೆ. ಅದಕ್ಕೆ ಪೂರಕವಾಗಿ ಅವರು ಪೇಪರಲ್ಲಿ ತಂದು ಕೊಟ್ಟರೆ ಪೇಪರು ಫ್ರಾಡ್ ಆಗುತ್ತೆ. ಸೊ ಇವೆಲ್ಲವೂ ಕೂಡ ದಾಖಲೆಗಳು ಎಲೆಕ್ಟ್ರಾನಿಕಲಿ ಪುಷ್ ಆಗಬೇಕು, ಅಂದರೆ ಆನ್ಲೈನಲ್ಲೇ ಬರಬೇಕು. ಬಿಕಾಸ್ source has to be trusted. I have to know it is coming from BDA, I have to know it is coming from Tehsildar, I have to know it is coming from the loan manager of State Bank of India. So source has to be secure. Adike it has to be presented by electronic means anta adunu kuda ಒಂದು ಬದಲಾವಣೆಯನ್ನು ನಾನು ಇದರಲ್ಲಿ ಮಾಡಿಕೊಂಡಿದ್ದೇನೆ. ಸೊ ಅದು ಸೆಕ್ಷನ್ 32 ಅಲ್ಲಿ ಆ ಅಮೆಂಡ್ಮೆಂಟ್ ಅನ್ನು ತಗೊಂಡು ಬಂದಿದ್ದೇವೆ. ಆಮೇಲೆ ಈಗ ಉತ್ತಾರ ಅಂದ್ರೆ ಸಾಲ ತೆಗಿಬೇಕು. ಸಾಲ ತೆಗಿಬೇಕಾದ್ರೆ ರೈತ ಪರ್ಸ್ನಲಿ ಅಲ್ಲಿ ಹಾಜರಿರಬೇಕು ಅಂತ ನಮ್ಮಲ್ಲಿ ರಿಕ್ವೈರ್ಮೆಂಟ್ ಇದೆ. ಈಗ ಬ್ಯಾಂಕ್ನವ್ರು ಹೇಳಿದ್ದಾರೆ ಇವರು ಸಾಲ ಕಟ್ಟಿದ್ದಾರೆ, ಇವರು ಬೇಕಾಗಿ ಅಂತ ಹೇಳಿದ ಮೇಲೆ ರೈತ ಯಾಕೆ ಪರ್ಸ್ನಲಿ ಅಪಿಯರೆನ್ಸ್ ಆಗಬೇಕು? BDAನವರು ಯಾರಿಗೋ ಒಬ್ಬರಿಗೆ ಮಾಡಿಕೊಡ್ತಾ ಇದ್ದಾರೆ, ಅದು BDAನ ನಾವು ಟ್ರಸ್ಟ್ ಮಾಡಬೇಕು. ಯಾಕಂದ್ರೆ ಗ್ರಾಂಟಿಂಗ್ ಅಥಾರಿಟಿ ಇಸ್ BDA ಆಫೀಸರ್, ಸೆಕ್ರೆಟರಿ BDA ಇಸ್ ಅವರು ರಿಜಿಸ್ಟರ್ ಮಾಡಿಕೊಡ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಅವರ ಪರ್ಸನಲ್ ಅಪಿಯರೆನ್ಸಿಗೂ ಕೂಡ ನಾವು ವಿನಾಯಿತಿ ಕೊಡ್ತಾ ಇದ್ದೇವೆ. ವೆನ್ ದ ಸೋರ್ಸ್ ಇಸ್ ಟ್ರಸ್ಟೆಡ್ ಅಂಡ್ ದ ಡಾಕ್ಯುಮೆಂಟ್ಸ್ ಆರ್ ಫೆಚ್ಡ್ ಎಲೆಕ್ಟ್ರಾನಿಕಲಿ, ಅಂಥ ಸಂದರ್ಭದಲ್ಲಿ ಪರ್ಸನಲ್ ಅಪಿಯರೆನ್ಸ್. ಯಾಕಂದ್ರೆ ಇದೆಲ್ಲ ಆಗೋದು ನೀವು ಬರಬೇಕು ಅಂತ ಇಟ್ಕೊಂಡ್ರೆ, ನೀವು ಬರಬೇಕು ಅಂತ ಹೇಳಿದ್ರೆ ಯಾರನ್ನೋ ಕಂಡು ಬರಬೇಕಾಗತ್ತೆ. ಸೊ ಈ ರೀತಿಯಾಗಿ ಕೆಲವು ಪ್ರಕಾರ ಎಲ್ಲದಕ್ಕೂ ನಾನು ಪರ್ಸನಲಿ ಎಕ್ಸಾಮ್ಟ್ ಮಾಡ್ತಾ ಇಲ್ಲ. ಸೇಲ್ ಟ್ರಾನ್ಸಾಕ್ಷನ್ ಇದ್ರೆ ಬಿಟ್ವೀನ್ 2 ಪ್ರೈವೇಟ್ ಪಾರ್ಟೀಸ್, ನೋ, ಅಲ್ಲಿ ನೀವು ಪರ್ಸನಲಿ ಬರಬೇಕು. ಇನ್ಫ್ಯಾಕ್ಟ್ ಅಲ್ಲಿ ನಾನು ಸ್ಟ್ಯಾಂಡರ್ಡ್ ಅನ್ನ ಜಾಸ್ತಿ ಮಾಡ್ತಾ ಇದ್ದೇನೆ. ಇಷ್ಟು ದಿನ ಏನಿತ್ತು, ಅನ್ರಿಜಿಸ್ಟರ್ಡ್ GPA ಮೇಲೆ ನೀವು ಯಾವುದೇ ಪ್ರಾಪರ್ಟಿಯನ್ನ ಮಾರಾಟ ಮಾಡುವಂತ ವ್ಯವಸ್ಥೆ ಇತ್ತು. ಇದರಿಂದ ಎಷ್ಟು ಫ್ರಾಡ್ ಆಗಿದೆ, ಎಷ್ಟು ಕೋರ್ಟ್ ಕೇಸುಗಳಾಗಿದ್ದಾವೆ, ಎಷ್ಟು ಜನ ನಂಬಿ ಕೊಂಡ್ಕೊಂಡು ಅವರು ಆಸ್ತಿಗಳನ್ನ ಕಳ್ಕೊಂಡು ಹಾಕಿದ್ದ ಸೇವಿಂಗ್ಸ್ ಎಲ್ಲ ಕಳ್ಕೊಂಡು ರಸ್ತೆಗೆ ಬಂದು ಬಿದ್ದಿದ್ದಾರೆ. ಅದಕ್ಕೆ ಈಗ ಅಂತ ಪ್ರಕರಣದಲ್ಲಿ ನಾನು ಸ್ಟ್ಯಾಂಡರ್ಡ್ ಜಾಸ್ತಿ ಮಾಡ್ತಾ ಇದ್ದೇನೆ. ಎಲ್ಲಿ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಇನ್ವಾಲ್ವ್ ಇದೆ, ಅಂದ್ರೆ ಕನ್ವೇಯನ್ಸ್ ಅನ್ನೋ ಪದ ಉಪಯೋಗಿಸ್ತಾರೆ, ವೇರ್ ಪ್ರಾಪರ್ಟಿ ಇಸ್ ಬೀಯಿಂಗ್ ಹ್ಯಾಂಡೆಡ್ ಓವರ್, ಅಂತ ಕಡೆ GPA ಮೇಲೆ ನೀವು ಮಾಡೋದಾದ್ರೆ ಆ GPA ಕಂಪಲ್ಸರಿಯಾಗಿ ರಿಜಿಸ್ಟರ್ಡ್ ಆಗಿರಬೇಕು ಅಂತ ಕಡೆ ಸ್ಟ್ಯಾಂಡರ್ಡ್ ಅನ್ನ ಜಾಸ್ತಿ ಮಾಡ್ತಾ ಇದ್ದೇವೆ. ಇಲ್ಲಿ ಇದು ವೇರ್ ದ ಸೋರ್ಸ್ ಇಸ್ ಸೆಕ್ಯೂರ್, ಅಂತ ಕಡೆ ನಾವು ಅದನ್ನ ಸರಳೀಕರಣ ಮಾಡುವಂತದನ್ನ ನಾವು ಮಾಡ್ತಾ ಇದ್ದೇವೆ.
ಅಧ್ಯಕ್ಷರೇ. ಸೊ ಇನ್ನ ಕೆಲವು ಹೋದ ಬಾರಿ ಒಂದೆರಡು ತಿದ್ದುಪಡಿಗಳನ್ನ ನಾವು ಮಾಡಿದ್ವಿ. ಅದು ಕೇಂದ್ರ ಸರ್ಕಾರ ಅಂದ್ರೆ ರಾಷ್ಟ್ರಪತಿಗಳ ಸಹಮತಿಗೆ ಕಳಿಸಿದಾಗ ಅವರು ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಲಿಕ್ಕೆ ಸಲಹೆ ಕೊಟ್ಟಿದ್ದಾರೆ. ಅವರ ಬದಲಾವಣೆಗಳನ್ನು ಕೂಡ ಇಲ್ಲಿ ಅಡಕ ಮಾಡಿಕೊಂಡಿದ್ದೇವೆ. ಈಗಾಗಲೇ ಉದಾಹರಣೆಗೆ ಈಗ BBMP ಪ್ರಾಪರ್ಟಿ, ಯಾವುದೇ ಮುನ್ಸಿಪಾಲ್ಟಿ ಪ್ರಾಪರ್ಟಿ, ಯಾವುದೇ ಗ್ರಾಮ ಪಂಚಾಯಿತಿ ಪ್ರಾಪರ್ಟಿ ಆದರೆ ಮೊದಲೆಲ್ಲ ಈ ಪೇಪರಲ್ಲಿ ಖಾತಾ ತಗೊಂಡು ಬಂದರೆ ನಾವು ನೋಂದಣಿ ಮಾಡ್ತಾ ಇದ್ವಿ. ಈಗ ಹೋದ ಸೆಪ್ಟೆಂಬರಿಂದ ಅದಕ್ಕೆ ಕಡಿವಾಣ ಹಾಕಿದ್ದೇವೆ. ಯಾಕೆ ಕಡಿವಾಣ ಹಾಕಿದ್ರಿ ಅಂತ ಟೀಕೆ ಟಿಪ್ಪಣಿಗಳು ಆದವು. ಯಾಕೆ ಅಂದರೆ ಈ ಪೇಪರಲ್ಲಿ ಅವ್ರು ಏನು ಖಾತಾ ತಂದು ಕೊಡ್ತಾರೆ ಅದನ್ನ ನೋಡಿದ್ರೆ ಮೆಜಾರಿಟಿ ಫೇಕ್ ಇದಾವೆ, ಖಾತಾನೇ ಇಲ್ಲ ಅವಕ್ಕೆ. ಯಾವುದೋ ಕಂಪ್ಯೂಟರ್ ಶಾಪಲ್ಲಿ ಪ್ರಿಂಟ್ಔಟ್ ಮಾಡಿಬಿಟ್ಟು ಇದು ಪಂಚಾಯಿತಿ ಖಾತೆ BBMP ಖಾತೆ ಅಂತ ಕೊಟ್ಟು ಲಕ್ಷಾಂತರ ನೋಂದಣಿ ಆಗಿದ್ದಾವೆ. ಅದಕ್ಕೆ ನಾನು ಏನು ಮಾಡಿದೆ, ನನಗೆ ಗ್ರಾಮ ಪಂಚಾಯಿತಿಯಿಂದ ಎಲೆಕ್ಟ್ರಾನಿಕಲ್ಲಿ ಅಲ್ಲಿ ಖಾತೆ ಇದೆ ಅನ್ನೋದು ನನಗೆ ನೇರವಾಗಿ ಬರಬೇಕಂದ್ರೆ ಕಾವೇರಿಗೆ ಇಂಟಗ್ರೇಷನ್ ಮಾಡಿದ್ದೇನೆ, BBMP ಜೊತೆ ಇಂಟಗ್ರೇಷನ್ ಮಾಡಿದ್ದೇನೆ, ಮುನ್ಸಿಪಾಲ್ಟಿ ಜೊತೆ ಇಂಟಗ್ರೇಷನ್ ಮಾಡಿದ್ದೇನೆ. ಸೊ ನಾನು ಇನ್ಮೇಲೆ ಯಾವುದೇ ಪೇಪರ್ ಡಾಕ್ಯುಮೆಂಟನ್ನು ನಾನು ಅಕ್ಸೆಪ್ಟ್ ಮಾಡೋದಿಲ್ಲ. ಯಾಕಂದರೆ ಈ ಪೇಪರಿಗೆ ಏನು ಗ್ಯಾರಂಟಿ ಇದೆ? ಏನು ಗ್ಯಾರಂಟಿ ಇಲ್ಲ. ಯಾರು ಬೇಕೋ ಪ್ರಿಂಟ್ ಹಾಕ್ಕೊಂಡು ಬರ್ಬೋದು. ಪ್ಲಸ್ ಹೈಕೋರ್ಟ್ ಏನು ಹೇಳುತ್ತೆ, ಯಾವುದೇ ದಾಖಲೆ ಸಬ್ ರಿಜಿಸ್ಟ್ರಾರ್ ಮುಂದೆ ಮಂಡಿಸಿದಾಗ ಅದನ್ನ ಸಬ್ ರಿಜಿಸ್ಟ್ರಾರು ವೆರಿಫೈ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತೆ ಹೈಕೋರ್ಟ್. ಸೊ ಇದು ಒಂದು ರೀತಿ ಕಾಕತಾಳೀಯ, ವೆರಿಫೈ ಮಾಡೋ ಹಂಗಿಲ್ಲ. ನೀವು ಅದೇನೋ ಹೇಳ್ತಾರಲ್ಲ, ನಾನು ಗಿಲ್ಲದಂಗೆ ಮಾಡ್ತೀನಿ ನೀನು ಹತ್ತಂಗೆ ಮಾಡು ಅಂತ, ಆ ಒಂದು ವ್ಯವಸ್ಥೆ ನಡೆದು ಬಂದಿತ್ತು. ಹೋದ ಸೆಪ್ಟೆಂಬರಿಂದ ಇದಕ್ಕೆ ಬಂದ್ ಮಾಡಿ ಡಾಕ್ಯುಮೆಂಟನ್ನು ನಾನು ಎಲೆಕ್ಟ್ರಾನಿಕಲ್ಲಿ ಡೈರೆಕ್ಟಾಗಿ RDPR ಇಂದ ಫೆಚ್ ಮಾಡ್ತೇನೆ, BBMP ಇಂದ UD ಇಂದ ಫೆಚ್ ಮಾಡ್ತೇನೆ, ಅಥವಾ ನಮ್ಮ RTC ಭೂಮಿಯಿಂದ ಫೆಚ್ ಮಾಡ್ತೇನೆ, ಆಟೋಮ್ಯಾಟಿಕ್ ಆಗಿ ರಿಜಿಸ್ಟರ್ ಆಗಬೇಕು ಅಂತ ಮಾಡಿದ್ದೇವೆ. ಅದಕ್ಕೆ ಎನೇಬಲಿಂಗ್ ಪ್ರಾವಿಷನ್ಸನ್ನು ಇಲ್ಲಿ ಸೇರಿಸ್ಕೊಂಡಿದ್ದೇನೆ, ಡಿಜಿಟಲಿ ಫೆಚ್ ಮಾಡುವಂಥ. ಅದಕ್ಕೆ ಮತ್ತೆ ಕೆಲವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಾಲದಿಂದ ಕಾಲಕ್ಕೆ ಹೊರಡಿಸಿದಂಥ ನಿಬಂಧನೆಗಳನ್ನು ಕೂಡ ಇದರಲ್ಲಿ ನಾನು ಅಡಕ ಮಾಡ್ಕೋಬೇಕು ಅಂತ ಒಂದು ಎನೇಬಲಿಂಗ್ ಪ್ರಾವಿಷನ್ ಮಾಡ್ಕೊಂಡಿದ್ದೇನೆ. ಈಗ ನಮ್ಮ ರಾಜ್ಯದಲ್ಲಿ ಯಾವುದೇ ಒಂದು ಭೂಮಿ ಒಂದು ಸರ್ವೆ ನಂಬರ್ ಒಳಗಡೆ ನೀವು ಪಾರ್ಟ್ ಮಾರಬೇಕು ಅಂತ ಹೇಳಿದ್ರೆ, ಅಂದರೆ ನಿಮ್ಮದು ಒಂದು ಸರ್ವೆ ನಂಬರಲ್ಲಿ ನಿಮ್ಮದು 10 ಎಕರೆ ಜಮೀನಿದೆ, 5 ಎಕರೆ ಮಾಡಬೇಕು ಅಂದರೆ ನಾವು 11E ಸ್ಕೆಚ್ ಮಾಡಿಸ್ಕೊ ಬನ್ನಿ ಅಂತ ನಾವು ಹೇಳ್ತೇವೆ. ಸೊ 11E ಸ್ಕೆಚ್ಚು ಇದನ್ನ ಕೆಲವರು ಪ್ರಶ್ನೆ, ಇದರಿಂದ ಇದು ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಕರ್ನಾಟಕ ಡಿಡ್. ಭಾಳ ಹಿಂದೆ ಮಾಡಿದ್ದಾರೆ ಅಧಿಕಾರಿಗಳು ಆಲೋಚನೆ ಮಾಡಿ 2011ರಲ್ಲೋ ಯಾವಾಗೋ 11E ಸ್ಕೆಚನ್ನು ಕಡ್ಡಾಯ ಮಾಡಿದ್ದು ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಕರ್ನಾಟಕ ಡಿಡ್. ಅದರಿಂದ ನಮ್ಮ ಲ್ಯಾಂಡ್ ರೆಕಾರ್ಡ್ಸ್ ಆ ಬೇರೆಯವ್ರಿಗಿಂತ ಎಷ್ಟೋ ಬೆಟರ್ ಇದೆ. ಆದರೆ ಕೆಲವರು ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ. ಕಾನೂನಲ್ಲಿ ಅವಕಾಶ ಮಾಡೋದ್ರ ಜೊತೆಗೆ ಎಗೇನ್ 11E ಸ್ಕೆಚ್ ಪೇಪರಲ್ಲಿ ಅಲ್ಲ ಡಿಜಿಟಲಿ ನನಗೆ ಪುಷ್ ಆಗಬೇಕು ಅನ್ನುವಂಥ ಕೆಲವು ಎನೇಬಲಿಂಗ್ ಪ್ರಾವಿಷನ್ಸ್ ಅನ್ನು ತಗೊಂಡು ಬಂದಿದ್ದೇನೆ ಸಭಾಧ್ಯಕ್ಷರೇ. ಇದು ನೋಂದಣಿ ಪ್ರಕ್ರಿಯೆಯಲ್ಲಿ ನಾನು ಗಮನಿಸಿರುವ ಕೆಲವು ನ್ಯೂನತೆಗಳಿಗೆ ಪರಿಹಾರ ಕ್ರಮ. ಎಲ್ಲ ನ್ಯೂನತೆಗಳಿಗೂ ಅಲ್ಲ, ಇದು ನಾನು ಎವ್ರಿ ಸೆಷನ್ನಲ್ಲಿ ಅಥವಾ ಎವ್ರಿ ಆಲ್ಟರ್ನೇಟ್ ಸೆಷನ್ನಲ್ಲಿ ಹೆಜ್ಜೆ ಬದಲಾವಣೆಗಳು ತರ್ತಾ ಇದ್ದೇವೆ. ಸೊ ಅದರ ಮುಂದುವರೆದ ಭಾಗ ಅಂತ ನಾನು ಇದನ್ನ ಹೇಳ್ಬೋದು. ಇದರಿಂದ ಎಲ್ಲ ಸಾಲ್ವ್ ಆಗುತ್ತಾ? ಖಂಡಿತ ಸಾಲ್ವ್ ಆಗಲ್ಲ. ಬಟ್ ಡೆಫಿನೆಟ್ಲಿ ನಾವು ದೃಢವಾಗಿ 1 ಹೆಜ್ಜೆ 2 ಹೆಜ್ಜೆ 3 ಹೆಜ್ಜೆ ಮುಂದೆ ಇಡ್ತಾ ಇದ್ದೇವೆ. ಇದನ್ನ ಇನ್ನಷ್ಟು ಜನಸ್ನೇಹಿಯಾಗಿ ಮಾಡ್ತಕ್ಕಂಥ ಕ್ರಮಗಳು ಇದರಲ್ಲಿ ಅಡಕವಾಗಿದೆ. ಇದಕ್ಕೆ ಒಪ್ಪಿಗೆ ಕೊಡಬೇಕು ಅಂತ ಮತ್ತೊಮ್ಮೆ ಸದನವನ್ನು ಕೋರುತ್ತೇನೆ. ಸಭಾಧ್ಯಕ್ಷರೇ, ಬಹಳ ಒಂದು ಒಳ್ಳೆ ಹೆಜ್ಜೆ ಇಟ್ಟಿದ್ದೀರಾ, ವಿ ವೆಲ್ಕಮ್ ಇಟ್. ಇದು ಬಹಳ ಮುಂಚೆನೇ ಆಗಬೇಕಾಗಿತ್ತು. ಈ ಸಂದರ್ಭದಲ್ಲಿ ಸಭಾಧ್ಯಕ್ಷರೇ ಒಂದು ನೆನಪಿಸಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಜ್ಯದಲ್ಲ, ಉತ್ತರ ಭಾರತದ ಒಂದು ರಾಜ್ಯದಲ್ಲಿ ಅಂದಿನ ಮುಖ್ಯಮಂತ್ರಿ ಆ ರಾಜ್ಯದ ರಾಜಧಾನಿಯ ಒಂದು ಕೋಆಪರೇಟಿವ್ ಬ್ಯಾಂಕಲ್ಲಿ 5 ಲಕ್ಷ ರೂಪಾಯಿ ಲೋನ್ ಕೇಳೋದು. ಮುಖ್ಯಮಂತ್ರಿ ಲೋನ್ ಕೇಳೋದು, ಕೋಆಪರೇಟಿವ್ ಬ್ಯಾಂಕ್ ಅವರು ಸೆಕ್ಯೂರಿಟಿ ಕೇಳೋದು. ಅದು ಇನ್ನೊಂದು ಆಶ್ಚರ್ಯ. ಮುಖ್ಯಮಂತ್ರಿ ಹತ್ರ ಸೆಕ್ಯೂರಿಟಿ ಕೇಳೋದು, ಆ ಮುಖ್ಯಮಂತ್ರಿ ಸೆಕ್ಯೂರಿಟಿ ಕೊಟ್ಟರು. ಅದು ಇನ್ನೊಂದು ಆಶ್ಚರ್ಯ. ಏನ್ ಕೊಟ್ಟರು? ಆ ರಾಜಧಾನಿಯ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 1 ಅನ್ನು ಸೆಕ್ಯೂರಿಟಿ ಆಗಿ ಕೊಟ್ಟರು. And it was accepted. It was accepted. It became a big issue. So ಇವತ್ತು ನೀವೇನ್ ಮಾಡಿದ್ದೀರಾ ಇಂಥ, ಇಫ್ ಯು ಪರ್ಮಿಟ್, ನಾನು ಅಲ್ಲೇ ಕೂತ್ಕೊಂಡು ವಿರೋಧ ಪಕ್ಷದಲ್ಲಿದ್ದಾಗ ಹೇಳಿದೆ, ಅವತ್ತು ಪ್ರಶ್ನೆ ಹಾಕಿದೆ, ವಿಧಾನಸೌಧಗೆ ಯಾರಾದರೂ ಒಬ್ರು RTC ಮಾಡ್ಕೊಂಡು ಬಂದು ಇದನ್ನ ರಿಜಿಸ್ಟರ್ ಮಾಡಿ ಅಂದ್ರೆ ಮಾಡ್ತಾರಾ ಇಲ್ವಾ ಅಂತ ಕೇಳಿದೆ. ಮಾಡಲ್ಲ ಅಂತ ಯಾರು ಹೇಳಲಿಲ್ಲ.
ಯಾರಾದ್ರೂ ಜ್ಞಾಪಕ ಇದೆಯೋ ಇಲ್ವೋ ಗೊತ್ತಿಲ್ಲ. ನಾನು ವಿರೋಧ ಪಕ್ಷದಲ್ಲಿದ್ದಾಗ ನಾನು ಕೇಳಿದ, ಅದಕ್ಕೆ ಈಗ ನಾನು ಇಲ್ಲಿ ಕೂತ್ಕೊಂಡು ಅದನ್ನ ಮರಿಬಾರ್ದಲ್ವಾ? ಅದಕ್ಕೆ ಈಗ ಇದು ಇಂಟಿಗ್ರೇಷನ್ ತಗೊಂಡ್ ಬಂದಿದೆ. RTC ಅಲ್ಲಿ ಗೌರ್ಮೆಂಟ್ ಅಂತ ಇದ್ರೆ ಆ ಗೌರ್ಮೆಂಟ್ ನಾನು ಈ DTP ಅಲ್ಲಿ ಏನ್ ಬೇಕಾ ಮಾಡ್ಬೋದು. ಅಲ್ಲಿ ನನ್ನ ಹೆಸರು ಕೂರಿಸ್ಬಿಟ್ಟು ನಾನು ತಗೊಂಡೋಗಿ RTC ಕೊಟ್ರೆ ಇಷ್ಟು ದಿನ ನಡೀತಾ ಇತ್ತು. ವಿಧಾನಸೌಧಗೆ ಬೇಕಾದ್ರೂ ರಿಜಿಸ್ಟರ್ ಮಾಡಿ ಕೊಡ್ತಿದ್ರು. ನಾನು ಈ ಪ್ರಶ್ನೆನ ಒಂದಲ್ಲ 4 ಬಾರಿ ಕೇಳಿದ್ದೀನಿ, ಇಲ್ಲೂ ಕೇಳಿದ್ದೇನೆ, ಬೇರೆ ಕಮಿಟಿಗಳಲ್ಲಿ ಕೇಳಿದ್ದೆ. ಇಲ್ಲ ಮಾಡಕ್ಕಾಗಲ್ಲ ಅಂತ ಯಾರು ಹೇಳಲಿಲ್ಲ ನನಗೆ. ಬಟ್ ಈಗ ಅದಕ್ಕೆ ಸ್ಟಾಪ್ ಮಾಡಿದ್ದೀವಿ. ಆ ಥರ ಮಾಡಕ್ಕಾಗಲ್ಲ. VP ಸಿಂಗ್ ಪ್ರಧಾನಿ ಇದ್ದಾಗ ನಾನು VP ಸಿಂಗ್ ಅಂತ ಪಾರ್ಲಿಮೆಂಟ್ ಅನ್ನು ಮಾರ್ತೇನೆ ಅಂತ ಹೇಳಿ ಒಬ್ಬರು ರಿಜಿಸ್ಟ್ರೇಷನ್ ಮಾಡಿಸಿದ್ರು. ಅದು ಎಕ್ಸೆಪ್ಟ್ ಆಗಿತ್ತು. ಹೌದು, ಅದು ಇಂಡಿಯಾ ಟುಡೇದಲ್ಲಿ ಕೂಡ ಅದು ಬಂದಿದೆ. ಈಗ ಬಿಲ್ ಬಗ್ಗೆ ಚರ್ಚೆ ಆಗಲಿ. ಅಲ್ಲ ರಿಲೇಟೆಡ್ ಇದು ಒಳ್ಳೆ ಡೆವಲಪ್ ಇದು ಇಂಪ್ರೂವ್ಮೆಂಟ್ಸ್ ಮಾಡ್ತಿದ್ದಾರೆ ಮಂತ್ರಿಗಳು. ನಾವು ಇದನ್ನು ಸ್ವಾಗತ ಮಾಡ್ತೇವೆ. ಮಾತಾಡ್ತಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಲ್ಲ ಬಿಲ್ ಅಲ್ಲ, ಇದೊಂದು ಬಿಲ್ ಉಳಿತಲ್ಲ, ಇದೊಂದು ಬಿಲ್ ಉಳಿತಲ್ಲ. ಅಲ್ಲ ಈ ಬಿಲ್ ಚರ್ಚೆ ಮುಗಿಯ ವಿಶ್ವನಾಥ್ ಮಾತಾಡಿ. ಈ ಬಿಲ್ದು ಸಲಹೆ ಒಂದೆರಡು. ಸನ್ಮಾನ್ಯ ಕೃಷ್ಣ ಬೈರೇಗೌಡರು, ನಿಜಕ್ಕೂ ಕೂಡ ನಮ್ದು ಬಹಳ ಬೇಡಿಕೆ ಇತ್ತು. ನಮ್ಮ ಸರ್ಕಾರ ಇದ್ದಾಗ ಕೂಡ ಈ ಸಬ್ ರಿಜಿಸ್ಟರ್ಗಳ ಬಗ್ಗೆ, ರಿಜಿಸ್ಟ್ರೇಷನ್ ಬಗ್ಗೆ ನಾವು ಸಲಹೆಗಳನ್ನು ಕೊಟ್ಟಿದ್ವಿ. ಅಂತೂ ಇಂತೂ ತಾವು ಅದನ್ನು ಲಾಗು ಮಾಡಿದ್ರಿ. ಒಂದಷ್ಟು ಜನಕ್ಕೆ ನಿಷ್ಠೂರಣ ಆಗಿದ್ರಿ. ತೊಂದರೆ ಇಲ್ಲ ಸರ್, ನಾವು ನಿಮ್ಗೆ ಅಭಿನಂದನೆಗಳು ಸಲ್ಲಿಸ್ತೀವಿ. ಒಂದು 2-3 ಇಶ್ಯೂ ಇದೆ, ಸಾಧ್ಯ ಆದರೆ ನೋಡ್ರಿ. ಈಗ ಆಶ್ರಯ ನಿವೇಶನಗಳು ಇಲ್ಲಿವರೆಗೂ ಇನ್ನೂ ನೋಂದಣಿ ಆಗ್ತಾ ಇಲ್ಲ ಸರ್, ಬಿಕಾಸ್ ಇನ್ನೂ ಅದನ್ನು ಇಂಟಿಗ್ರೇಟ್ ಮಾಡಿಲ್ಲ ಅಂತೇಳಿ ಅದು ಸದ್ಯಕ್ಕೆ ಇಡೀ ರಾಜ್ಯದಲ್ಲಿ ನಿಂತಿದೆ. ಸೊ ಅದನ್ನು ಆದಷ್ಟು ಬೇಗ ಇದರಲ್ಲಿ ಸಾಧ್ಯ ಆದರೆ ಅದನ್ನು ತರುವಂಥ ಒಂದು ಪ್ರಯತ್ನ. ಎರಡನೇದು, ಕಂದಾಯ ನಿವೇಶನಗಳನ್ನು ನೀವು ಈಗ ಈ ಖಾತಾ ಇದ್ದರೆ ಮಾತ್ರನೇ ಅಂತೇಳಿ ಇಂಟಿಗ್ರೇಟೆಡ್ ಮಾಡಿದಿರಿ. ಅದಾದಮೇಲೆ ಕೂಡ ಕೆಲವು ತಮ್ಗೆ ಗೊತ್ತಿರ್ಬೋದು, ಕೆಲವು ಸಬ್ ರಿಜಿಸ್ಟ್ರುಗಳು ಕೋಡ್ಗಳನ್ನು ಬದಲಾಯಿಸಿ ರಿಜಿಸ್ಟ್ರೇಷನ್ ಮಾಡಿದ್ರು. ಸೊ ಅದನ್ನು ಅವ್ರಿಗೆ ಯಾವ ರೀತಿ ಪನಿಷ್ಮೆಂಟು, ಕೇವಲ ಸಸ್ಪೆಂಡು ಈ ಥರದ್ದಲ್ಲ, ಅದನ್ನು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಏನು ಮಾಡ್ಬೋದು, ದಯವಿಟ್ಟು ಇದೊಂದು ಅಮೆಂಡ್ಮೆಂಟನ್ನು ತಾವು ತರಬೇಕು. ಮೂರನೇದು, ಡೂಪ್ಲಿಕೇಟ್ ರಿಜಿಸ್ಟ್ರೇಷನ್ ಆಗೋಗಿದೆ ಅಧ್ಯಕ್ಷ. ಈಗ ನಾನು ಲ್ಯಾಂಡ್ ಓನರು, ನಮ್ಮೂರಲ್ಲೇ ಆಗಿದೆ. ಗೋಪಾಲ್ ರೆಡ್ಡಿ ಅಂತೇಳಿ 4 ಎಕರೆ ಜಾಗ, ಇನ್ನೊಬ್ಬ ಗೋಪಾಲ್ ರೆಡ್ಡಿ ಅಂತೇಳಿ ಒರಿಜಿನಲ್ ಆಧಾರ್ ಕಾರ್ಡ್ ಮಾಡಿಸ್ಕೊಂಬಂದು ಯಾರಿಗೋ ರಿಜಿಸ್ಟ್ರೇಷನ್ ಮಾಡಿಬಿಟ್ಟ. ಅವನು ತಪ್ಪು ಪಾಪ, ಅವ್ನಿಗೆ ಏನಾಗದೆ, ಈಗ ಸಿವಿಲ್ ಕೋರ್ಟ್ಗೆ ಹಾಕ್ಕೊಂಡವನೇ ಅವನು ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡೋಕ್ಕೆ. ನೀವು ಯಾರ್ದೋ ತಪ್ಪಿಲ್ಲದೆ ಅವನು ರಿಜಿಸ್ಟ್ರೇಷನ್ ಯಾವನ ಮಾಡಿದ್ರೆ, ಇವನು ಅಮಾಯಕ ಕೋರ್ಟ್ಗೆ ಹೋಗಿ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿಸೋ ಬದಲು ಸಬ್ ರಿಜಿಸ್ಟರಲ್ಲೇ ಇಲ್ಲ ತಮ್ಮ ಹಂತದಲ್ಲೇ ಕಂದಾಯ ಇಲಾಖೆಯಲ್ಲಿ ಅದನ್ನು ಪರಿಶೀಲನೆ ಮಾಡಿ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡೋದಕ್ಕೆ ಒಂದು ಅವಕಾಶ ಕೊಡಬೇಕು. ಇಲ್ಲಾಂದರೆ ಸಿವಿಲ್ ಕೋರ್ಟಲ್ಲಿ ವರ್ಷಾನುಗಟ್ಟಲೆ ಆಗ್ತದೆ. ಅವನು ನಿಜವಾದ ಓನರು, ಡೂಪ್ಲಿಕೇಟ್ ಓನರ್ ಮೇಲೆ ಒಂದು ಕೇಸ್ ಆಗ್ತದೆ ಅಷ್ಟೇ, ಇನ್ನೇನು ಆಗೋದಿಲ್ಲ. ಸೊ ಅದನ್ನೊಂದು ದಯವಿಟ್ಟು ಈ 3 ಮಾಡಿದ್ರೆ ಇನ್ನೊಂದಷ್ಟು ಸಹಕಾರಿ ಆಗ್ತದೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಕಂದಾಯ ಸಚಿವರು ಸುಧಾರಣೆ ತರ್ತಾ ಇರುವಂಥದ್ದು ನಿಜಕ್ಕೂ ಸ್ವಾಗತ. ಒಂದು ಸಾಮಾನ್ಯವಾಗಿ ಈಗ ಇತ್ತೀಚೆಗೆ ನಮ್ಮ ಮುಂದೆ ಬರ್ತಾ ಇರುವಂಥದ್ದು, ಇಡೀ ರಾಜ್ಯದಲ್ಲಿ ಸರ್ವರು ಪದೇ ಡೌನ್ ಆಗ್ತಾ ಇದೆ. ನೀವು ಇಷ್ಟೆಲ್ಲ ಒತ್ತಡ ತರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಏನಾದರೂ ತಂತ್ರಾಂಶನ ಜಾಸ್ತಿ ಮಾಡಿ ಸರ್ವರು ಇನ್ನು ಇಂಟರ್ಪ್ರೇಟ್ ಆಗುವಂಥ ಪ್ರಯತ್ನಕ್ಕೆ ನೀವು ಮುಂದಾಗಬೇಕು. ಈ ಖಾತಾ ಮಾಡುವಂಥದ್ದು, ನೋಂದಣಿ ಮಾಡ್ಕೊಳ್ಳುವಂಥದ್ದು ಎರಡೂ ಒಂದೇ ಪ್ರೆಷರ್ ಆ ಸರ್ವರ್ ಮೇಲೆ ಬೀಳ್ತಾ ಇರೋದ್ರಿಂದ ರಾಜ್ಯದಲ್ಲಿ ವಹಿವಾಟು ಆಗುವಂಥದ್ದಕ್ಕೆ ಸಮಸ್ಯೆ ಆಗ್ತಾ ಇದೆ. ಓಕೆ ಅಧ್ಯಕ್ಷರೇ, ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ತಂದಿರತಕ್ಕಂಥ ಈ ಒಂದು ವಿಧೇಯಕವನ್ನು ನಾನು ಸ್ವಾಗತ ಮಾಡ್ತೇನೆ. ಅದರ ಜೊತೆಯಲ್ಲಿ ಕಂದಾಯ ಇಲಾಖೆಯಲ್ಲೇ ಏನು ರೈತರು ಭಾಳ ಕಷ್ಟಪಡ್ತಾಯಿದ್ರು ಎಲ್ಲ ವಿಧದಲ್ಲಿ, ಅದನ್ನು ಸ್ವಲ್ಪ ಆದಷ್ಟು 70-80% ಸುಧಾರಣೆ ಮಾಡಿದ್ದಾರೆ. ಯಾರ್ದೋ ಜಮೀನನ್ನ ಯಾರೋ ಉಳ್ಕೊಂಡಿದ್ರು, ಯಾರ್ದೋ ಜಮೀನನ್ನು ಯಾರೋ ಅನುಭವದಲ್ಲಿತ್ತು. ಇವತ್ತು ಆ ದುರಸ್ತಿ ಅಂತಕ್ಕಂಥ ಕಾರ್ಯವನ್ನು ಹಚ್ಚಿ ಇಡೀ ಒಂದು ಕ್ರಾಂತಿಯನ್ನೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದಾರೆ. ಅದು ಅವರಿಗೆ ಪಾಪ ಆ ಯಶಸ್ಸು ಸಲ್ಲಬೇಕು. ನಾವು ಈ ಸದನದಲ್ಲಿ ಕೆಲಸ ಎಲ್ಲ ಮಾಡಿಸ್ಕೊಂಡು ಫಸ್ಟು ನನ್ನ ದುರಸ್ತಿ ಕಾರ್ಯ ನನ್ನ ಕ್ಷೇತ್ರದಲ್ಲೇ ಪ್ರಾರಂಭ ಆಯಿತು. ಒಂದು ಬಾರೆ ಮೇಲೆ ನಿಟ್ಟು ಬಾರೆ ಮೇಲೆ ಹೋಗಿ ಆ ದುರಸ್ತಿ ಕಾರ್ಯನ ಪ್ರಾರಂಭ ಮಾಡಿದ್ರು, ಚಾಲನೆ ಕೊಟ್ಟು. ಅದರಿಂದ ನಾನು ಅವ್ರ ಬಗ್ಗೆ ಮಾತನಾಡಲೇಬೇಕು. ಇಲ್ಲಾಂದರೆ ಅವ್ರು ತಂದಿರ್ತಕ್ಕಂಥ, ಅವ್ರು ಮಾಡಿರ್ತಕ್ಕಂಥ ಎಲ್ಲ ಸಾಧನೆ ಅಲ್ಲೇ ಉಳಿತವೆ, ಅದು ಗೊತ್ತಾಗಬೇಕು. ಇವತ್ತು ಅವ್ರು ತಂದಿರ್ತಕ್ಕಂಥದ್ದು ಭಾಳ ಒಳ್ಳೆಯದು. ಇವತ್ತಿನ ವಿಧೇಯಕ್ಕೆ ತಕ್ಕಂತೆ ಮಾತಾಡೋದಾದರೆ ಅವರೇನು ತಂದಿದ್ದಾರೆ
ಆ ವಿಧೇಯಕದಲ್ಲಿ ಪಾಣಿ ಮೇಲೆ ಎಷ್ಟು ಜನ ಡೂಪ್ಲಿಕೇಟ್ ಪಾಣಿನ ಕಂಪ್ಯೂಟ್ರಲ್ಲಿ ತಯಾರು ಮಾಡ್ಕೊಂಡು ಆ ಕಂಪ್ಯೂಟರ್ ಮುಖಾಂತರನೇ ಇದೊಂದು ಜಾಲನೇ ನಡೀತಾ ಇತ್ತು ಕರ್ನಾಟಕ ರಾಜ್ಯದಲ್ಲಿ. ಒಂದು ದೊಡ್ಡ ಜಾಲ ಇದು. ಯಾರ ಜಮೀನು ಯಾರೇ ಬೇಕಾದ್ರೂ ಬರೀತಾ ಇದ್ರು, ಯಾರೇ ಬೇಕಾದ್ರೂ ಸಾಲ ಇದು ಮಾಡ್ತಾ ಇದ್ರು. ಕೊನೆಗೆ ಅಂತಿಮವಾಗಿ ಸಿಗಾಕಿಣೋದು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗೋದಕ್ಕೆ. ಅದ್ರ ಮೊದಲೇ ಇದೆಲ್ಲವೂ ಪಾಣಿ ಡೂಪ್ಲಿಕೇಶನ್ ಮೇಲೆ ಎಲ್ಲವೂ ನಡೀತಾ ಇತ್ತು. ಅದನ್ನು ಇವತ್ತು ಅವರು ಅದನ್ನು ರದ್ದು ಮಾಡಿ ಇವತ್ತು ಏನು ಈ ಡೂಪ್ಲಿಕೇಟ್ ವ್ಯವಹಾರ ಮಾಡ್ತಾ ಇದ್ರು, ಅದರಲ್ಲೂ ಈ ಲ್ಯಾಂಡ್ ಡೆವಲಪರ್ಸ್ ಇದರಲ್ಲಿ ಏನು ಡೂಪ್ಲಿಕೇಶನ್ ನಡೀತಾ ಇತ್ತು, ಬರೀ ಪಾಣಿ ಮೇಲೆ ಅಗ್ರಿಮೆಂಟ್ ಮಾಡಿ ದುಡ್ಡು ಇಸ್ಕೊಂಡು ಅವನಿಗೆ ದುಡ್ಡು ಕೊಡ್ದಲ್ಲೇ ಎಷ್ಟೆಷ್ಟು ಕೇಸ್ಗಳು ಹೊಡೆದಾಡಿ ಸಾಯ್ತಾ ಇದ್ರು, ಅದೆಲ್ಲವನ್ನು ನಿಲ್ಲಿಸಿ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಪಕ್ವವಾದಂಥ ಜಮೀನಿನ ಆಂದೋಲನವನ್ನು ಹದ್ದುಬಸ್ತನ್ನು ಕಂಡುಹಿಡಿತಕ್ಕಂಥದ್ರಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಕೂಡ ಒಳ್ಳೆಯದು. ಇನ್ನೂ ಇದೆ. ಈ ಸರ್ವರ್ ಹೇಳಿದರು, ಹೌದು, ಅದೊಂದನ್ನು ತಾವು ಇದು ಮಾಡಿ, ಅದು ಲೋಡ್ ಜಾಸ್ತಿ ಆಗ್ತಾ ಇದೆ. ಈಗ ಇವರು ಯಾವ ಕಾರ್ಯಕ್ರಮಗಳನ್ನು ತಂದಂಗೆಲ್ಲ ಆ ಲೋಡಿಂಗ್ ಜಾಸ್ತಿ ಆಗ್ತಾ ಇದೆ. ಆ ಲೋಡ್ ಬಿದ್ದಾಗ ಸ್ವಲ್ಪ ಅವು 1 ಗಂಟೆ 2 ಗಂಟೆ ದಿವಸ ಕಾಯಬೇಕಾದಂಥ ಪರಿಸ್ಥಿತಿ ಬರ್ತಾ ಇದೆ. ಅದನ್ನು ಹೆಚ್ಚುವರಿ ಮಾಡಿದರೆ ನಿಜವಾಗ್ಲೂ ಇವತ್ತು ಏನು ಸುಮಾರು 50-60 ವರ್ಷಗಳಿಂದ ಆಗ್ತಾ ಇದ್ದಂಥ ಕೆಲಸವನ್ನು ಈ ಸರ್ಕಾರದಲ್ಲಿ ಕೃಷ್ಣ ಬೈರೇಗೌಡರು ಮಾಡಿದ್ದಾರೆ. ಇದು ನಿಜವಾಗಲೂ ರೈತರಿಗೆ ಒಳ್ಳೆ ಕೆಲಸ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸಮರ್ಥನೆ ಮಾಡ್ತೀನಿ. ಸರ್, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.